ಮಾಡಕ್ ಕೆಲಸ ಇಲ್ಲ ಅಂದ್ರೆ ಸುಮ್ಮನೆ ಹರಟೆ ಹೊಡಿತೀರಾ ಅಲ್ವಾ? ರೂಮಲ್ಲಿ ಹೇಗಂದ್ರೆ ಬಟ್ಟೆಗಳನ್ನ ಬಿಸಾಕ್ ಬಂದಿದ್ದೀರಲ್ಲ, ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ ನಿಮ್ಗೆ? ಅಮ್ಮ ಹೇಳಿದ್ರೆ ಮಾತ್ರ ಎತ್ತಿಡ್ತೀರಾ, ಇಲ್ಲಾಂದ್ರೆ ನಿಮ್ ಕಣ್ಣಿಗೆ ಏನು ಕಾಣಿಸೋದಿಲ್ಲ ಅಲ್ವಾ? ಏನ್ ಹಾಗೆ ಮುಖ ನೋಡ್ತಿದ್ದೀರಾ? ನೀವೀಗ ಚಿಕ್ಕವರಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಏನ್ ಕೆಲಸ ಇದೆ ಅಂತ ನೋಡಿ ಮಾಡೋದ್ ಬಿಟ್ಟು ಇರೋ ಕೆಲಸನೂ ಮಾಡದೆ ಪಟಂಗ ಹೊಡಿತೀರಾ. ನಾನು ಅಡ್ಗೆ ಮನೆ ಕ್ಲೀನ್ ಮಾಡಿ ಬರ್ತೀನಿ, ಅಷ್ಟರಲ್ಲಿ ರೂಮ್ ಕ್ಲೀನ್ ಆಗಿರ್ಬೇಕಷ್ಟೇ. ಆರ್ತಿ ಅಕ್ಕಂಗೆ ಏನಾಗಿದೆ? ಅವಳು ಯಾವತ್ತೂ ಹಿಂಗೆ ನಮ್ಮ ಮೇಲೆ ರೇಗಾಡೇ ಇರಲಿಲ್ಲ. ಅವಳಿಗೆ ಟೆನ್ಷನ್ ಆಗಿದೆ ಕಣೆ, ಅದನ್ನ ತೋರಿಸ್ಕೊಳ್ಳೋದಕ್ಕೆ ಅವಳಿಗೆ ಇಷ್ಟ ಇಲ್ಲ, ಅದಕ್ಕೆ ಈ ತರ ಹೊರಗೆ ಬರ್ತಿದೆ. ಪಾಪ ಆರ್ತಿ ಅಕ್ಕ, ಈಗ ಏನ್ ಮಾಡೋದು? ಏನಾದ್ರೂ ಮಾಡ್ಲೇಬೇಕು ಕಣೆ. ಅಲ್ಲಿ ವಿಕ್ಕಿ ಬಾವ ಬೇರೆ ನಾರ್ಮಲ್ ಆಗಿಲ್ಲ. ಇದೆಲ್ಲದಕ್ಕೂ ಕಾರಣ ಆ ಶುಂಠಿ ಶಂಕರ. ಶುಂಠಿ ಶಂಕರನ? ಅವನೇ, ಆ ಗೂಬೆನೆ ಕಾರಣ. ಅವನೇನಾದ್ರೂ ಕೈಗೆ ಸಿಕ್ಕಿದ್ರೆ ಕೊಲೆನೇ ಮಾಡ್ಬಿಡ್ತೀನಿ. ನೀನು ಅವನ್ನ ಕೊಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಡೌಟೇ ಇಲ್ಲ. ಅದೊಂದು ಕೆಲಸ ಆದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆದಂಗೆ ಲೆಕ್ಕ. ಸಾಕು ಸುಮ್ಮನೆ. ಯಾವಾಗ್ಲೂ ವೇದಾಂತ್ ಭವನ್ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ಬೇರೆ ಏನಾದ್ರೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು. ಲೇ, ಹೋಗಿ ಹೋಗಿ ಆ ಕಪ್ಪೆ ಶಂಕರ ಶುಂಠಿನ ಬಾಬಾ ಅಂತೀಯಲ್ಲೇ. ನಿನಗೇನೆ ಬಂದಿರೋದು ದೊಡ್ಡ ರೋಗ? ನಾವ್ ಹಂಗೆ ಕರೆಯೋದು. ಅವನು ಒಬ್ಬ ನೆಟ್ಟಿಗಿದ್ರೆ ಇಷ್ಟೊತ್ತಿಗಾಗ್ಲೇ ಅಕ್ಕ ಮತ್ತೆ ವಿಕ್ಕಿ ಬಾಬನ್ ಮದ್ವೆ ಧಾಮ್ ಧೂಮ್ ಅಂತ ಆಗೋಗಿರೋದು. ಆದ್ರೆ ಅವನೊಬ್ಬ ಎಲ್ಲದಕ್ಕೂ ಅಟ್ಟ ಸಿಕ್ಕಾಕೊಂಡು ಎಲ್ಲರ ಲೈಫು ಹಾಳು ಮಾಡ್ತಿದ್ದಾನೆ, ಗುಬೆ ಮುಂಡೆದು. ತಾವು ಬಯ್ಯೋ ನೆಪದಲ್ಲಿ ವೇದಾಂತ್ ಭವನ್ ಜಪ ಮಾಡ್ತಾ ಇರ್ತಿರೋ, ಇಲ್ಲ ಬೇರೆ ಏನಾದ್ರೂ ಯೋಚನೆ ಮಾಡ್ತಿರೋ? ನೀನ್ ಯಾಕೋ ಲೈಟ್ ಆಗಿ ರಾಂಗ್ ರೂಟಲ್ಲಿ ಬರ್ತಿರೋ ತರ ಇಲ್ಲ? ಶ್ರೀಕೃಷ್ಣ ಪರಮಾತ್ಮ ಈ ಕ್ಷಣ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ರಾಂಗ್ ರೂಟ್ ಅನ್ಸಿದ್ರು ಮುಂದೆ ರೈಟ್ ರೂಟ್ ಅನ್ಸ್ಬೋದಲ್ವಾ? ನಿನ್ ಜಾಕೋ ಅತಿ ಆಯ್ತು ಕಣೆ. ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನ್ ತೋಳ್ ತಟ್ಟಿ ವಾಪಸ್ ಫೀಲ್ಡ್ ಹಿಡಿದು ರೌಡಿಸಂ ಶುರು ಮಾಡ್ಬೇಕಾಗತ್ತೆ. ಅಮ್ಮ ತಾಯಿ ಬಿಲ್ಡಪ್ ಕೊಟ್ಟಿದ್ ಸಾಕು, ಏನೋ ಒಂದ್ ಯೋಚನೆ ಮಾಡು. ಆರ್ತಿ ಅಕ್ಕನ ಈ ತರ ಅಂತೂ ನನ್ನ ಕೈಲಿ ನೋಡಕ್ಕಾಗಲ್ಲ. ಇದಕ್ಕೆಲ್ಲ ದಾರಿ, ಪರಿಹಾರ, ಸೊಲ್ಯೂಷನ್, ಉತ್ತರ, ಆನ್ಸರ್ ಅಂತ ಇದ್ರೆ ಅದು ಆ ಶುಂಠಿ ಶಂಕರ ಮದ್ವೆ ಆಗೋದೊಂದೇ. Yes, I'll surely get back to you about this. Adi Organics ಎಲ್ಲ ಪ್ರಾಡಕ್ಟ್ಸ್ ಈಗ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲಲ್ಲಿದೆ. ಅದಾದ್ಮೇಲೆ ವಿಲ್ ಹ್ಯಾವ್ ಫ್ಯೂ ಟೆಸ್ಟಿಂಗ್ ಪ್ರೊಸೀಜರ್ಸ್. ನಂತರ ಮಾರ್ಕೆಟಲ್ಲಿರೋ ಎಲ್ಲ ಲೀಡಿಂಗ್ ಸ್ಟೋರ್ಸಲ್ಲೂ ಅವೈಲೇಬಲ್ ಇರುತ್ತೆ. ಯಾ ಮಾರ್ಕೆಟಿಂಗ್ ಎಲ್ಲ ಫುಲ್ ನಾನೇ ಹ್ಯಾಂಡಲ್ ಮಾಡ್ತೀನಿ. ದಿಸ್ ಒನ್ ಇಸ್ ಕೊಲಾಬ್ರೇಟೆಡ್ ವಿತ್ ವೇದಾಂತ್ ವೆಂಚರ್ಸ್, ಸೊ ಇಟ್ ಶುಡ್ ಬಿ ಎ ಪ್ರಾಬ್ಲಮ್. Yeah, but I'm getting another call. Can I please call you back? Thank you. ಫೋನ್ ಎತ್ತಿಲ್ಲ ಅಂದರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ. ಫ್ರೀ ಆದಮೇಲೆ ಮತ್ತೆ ನಾನೇ ಕಾಲ್ ಮಾಡ್ತೀನಿ ತಾನೆ. ಇಷ್ಟೊತ್ತು ನನಗೆ ಯಾಕೆ ಕಾಲ್ ಮಾಡ್ತಿದ್ಯಾ? ಅಪ್ಪಣ್ಣ, ನೀನು ಮಾತ್ರ ಯಾವಾಗ ಬೇಕಿದ್ರೂ ಕಾಲ್ ಮಾಡ್ಬೋದಾ? ನಾನು ಮಾತ್ರ ರಾಹು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಅಂತ ಕಾದು ಮುಹೂರ್ತ ಚೆನ್ನಾಗಿದೆ ಅಂತ ಭವಿಷ್ಯ ಕೇಳಿ ಕಾಲ್ ಮಾಡಬೇಕಾ? ಅಷ್ಟಕ್ಕೂ ನಾನೇನು ನಿನ್ನ ಜೊತೆ ಫ್ಲರ್ಟ್ ಮಾಡೋಕ್ಕೆ ಕಾಲ್ ಮಾಡ್ತೀನಿ? ಶರಾಬ್ ವಿಷಯಕ್ಕೆ ಬಾ. ನಿನ್ನ ಹತ್ರ ತಲೆ ಹರಟೆ ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಆಯಿತು, ಹೇಳ್ತೀನಿ ಕೇಳು. ಬಾಕಿ ಎಲ್ಲ ನನಗೆ ಗೊತ್ತಿಲ್ಲ. ನೀನೀಗ ನನ್ನನ್ನು ಮದುವೆ ಆಗಬೇಕು ಅಷ್ಟೇ. What? Are you mad? Are you bloody kidding me? ತಮಾಷೆಗೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಅಲ್ಲ. ಯಾರಾದರೂ ಇದಕ್ಕೊಂದು ಪ್ರಪೋಸಲ್ ಅಂತಾರ? ಅದು ಒಬ್ಬ ಎಂಪ್ಲಾಯಿ ಆಗಿ ಬಾಸಿಗೆ ಕಾಲ್ ಮಾಡಿ ಪ್ರಪೋಸ್ ಮಾಡ್ತೀಯ? ಏನು ಹೇಳಬೇಕು ನಿನಗೆ? ಯೋ, ಒಂದು ನಿಮಿಷ. ಏನು ಒಂದು ನಿಮಿಷ? ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಗೆ ಅನ್ಕೊಂಡೆ? ನಾನು ನಿನಗೆ ಅವತ್ತೇ ಹೇಳಿದ್ದೀನಿ,
ನಾನು ಮದುವೆ ಆದರೆ ಮಾತ್ರ ಈ ಪ್ರಪಂಚ ಉಳಿಯೋದು ಅಂತ ಆದರೂ ನಾನು ಪ್ರಪಂಚ ಜೊತೆ ನಾಶ ಆಗೋಗ್ತೀನಿ ಹೊರತು ಮದುವೆ ಅಂತೂ ಆಗೋದಿಲ್ಲ. ಅದು ನಿನ್ನಂತೊಳ್ಳೆ ಮದುವೆ ಆಗೋದಕ್ಕೆ ಚಾನ್ಸೇ ಇಲ್ಲ. ತಗಳಪ್ಪ, ಕೊನೆಗೂ ಹೇಳ್ದ್ಯಲ್ಲ, ಯು ಟಾಕ್ ಲೈಕ್ ಅ ಫೂಲ್. ಫೋನ್ ಇಡು. ನನ್ನಂತ ಹುಡುಗಿನ ಮದ್ವೆ ಆಗಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕೆ ಹೇಳ್ದೆ. ಅದಕ್ಕೆ ನೀನು ನನ್ನಂತ ಹುಡುಗಿನ ಮದ್ವೆ ಆಗ್ಬೇಡ, ಬೇರೆ ಹುಡುಗಿನ ಮದ್ವೆ ಆಗು ಅಂತ. ಏನು ಮಾತಾಡ್ತಿದ್ಯಾ ನೀನು? ನನಗೆ ಎದುರುಗಡೆ ಇದ್ರೆ ಮೂತಿ ಮೇಲೆ ಕೂತ್ಬಿಡ್ತಿದ್ದೆ. ಅಯ್ಯೋ ಇರಪ್ಪ, ಕ್ಲಿಯರ್ ಆಗಿ ಹೇಳ್ತೀನಿ. ವಿಕ್ಕಿ ಬಾವ ನೀನ್ ಮದ್ವೆ ಆಗದೆ ತಾನು ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿನ್ ಬಾಯಲ್ಲಿ ಮದ್ವೆ ಆಗ್ತೀನಿ ಅಂತ ಕೇಳ್ಬೇಕಿತ್ತು. ಈಗ ನನ್ನಂತ ಹುಡುಗಿನ ಮದ್ವೆ ಆಗಲ್ಲ ಅಂತ ನೀನೇ ಹೇಳ್ದಲ್ಲ, ಅಲ್ಲಿಗೆ ಬೇರೆ ಹುಡುಗಿನಾದ್ರೂ ಮದ್ವೆ ಆಗೋದಕ್ಕೆ ರೆಡಿ ಇದೆಯಾ ಅಂತ ಆಯ್ತು. ಎಂಥ ಕಿಲಾಡಿ ಇವಳು. ನನ್ನ ಬಾಯಲ್ಲಿ ಇದನ್ನು ಹೇಳ್ಸೋದಕ್ಕೆ ತನ್ನ ಮದುವೆ ಆಗುವಂತ ಬೇರೆ ರೂಟಲ್ಲೇ ಬಂದು. ಹೇಗಿದ್ರು ಒಪ್ಕೊಂಡಿಲ್ಲ, ಆಗ್ಬಿಡು. ಹೇಯ್, ಓವರ್ ಆಕ್ಟಿಂಗ್ ಡ್ರಾಮಾ ಕ್ವೀನ್. ನನ್ನ ಮದುವೆ ಬಗ್ಗೆ ಮಾತಾಡೋದಕ್ಕೆ ನೀನು ಯಾರು? ನೀನಷ್ಟೇ ಅಲ್ಲ, ನನ್ನ ಮದುವೆ ಬಗ್ಗೆ ಯಾರೇ ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಫೋನ್ ಇಡು. ಶುಂಠಿ ಶಂಕರ, ಅಮ್ಮೋ, ಮದುವೆ ಮನೆಗೆ ಹೋಗ್ತಿದ್ಯಾ? ಹೂ ಮುಡ್ಕೊಂಡು ಹೋಗು. ಇದೇನೆ ಆಫೀಸಿಗೆ ಹೋಗೋ ಡ್ರೆಸ್ ಹಾಕೊಂಡಿದ್ಯಾ? ಆಫೀಸ್ಗೆ ಹೋಗೋಣ ಅಂತ ಹಾಕೊಂಡೆ ಅಕ್ಕ, ಆದರೆ ಈಗ ಎಲ್ಗೂ ಹೋಗೋದು ಬೇಡ ಅನಿಸ್ತಾ ಇದೆ. ಯಾರ ಮನಸ್ಸು ಸರಿ ಇಲ್ವಲ್ಲ ಅಕ್ಕ, ಅದಕ್ಕೆ ಮನೇಲೇ ಇದ್ಬಿಡೋಣ ಅನಿಸ್ತಿದೆ. ಹಾಗಿದ್ರೆ ನಾನು ಫುಲ್ ಡೇ ಬಂಕ್ ಹಾಕಿ ಮನೇಲೆ ಇದ್ಬಿಡ್ತೀನಿ. ಯಾವಾಗಲೂ ಚಕ್ಕರ್ ಹಾಕೋಕೆ ಕಾಯ್ತಿರ್ಬೇಡಿ. ಅದಿತಿ, ನೀನು ಇವ್ರ ಜೊತೆ ಮದ್ವೆಗೆ ಹೋಗ್ಬಾ. ಅವಳ ಫ್ರೆಂಡ್ ಎಷ್ಟು ಆಸೆಯಿಂದ ಕರೆದಿದ್ದಾಳೆ, ನೀವು ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಅಕ್ಕ ನಿನ್ನ ಮನಸ್ಸಲ್ಲಿ ಅಷ್ಟೊಂದು ನೋವಿದೆ, ಆದರೆ ನಾವು ಖುಷಿಯಾಗಿರ್ಬೇಕು ಅಂದ್ಕೊಳ್ತಿದ್ಯಲ್ಲೇ. ಏನೇ ಯೋಚನೆ ಮಾಡ್ತಿದ್ಯಾ? ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡು. ಅದಿತಿ, ನೀನು ಹೊರಡು. ನೀನ್ ನಮ್ ಕಿವಿ ಬಿಟ್ರೆ ತಾನೇ ಹೋಗೋದು, ಮದ್ವೆಗೆ ನಮ್ ಕಿವಿ ಹೋಗೋದು ಬೇಡ್ವಾ? ತರ್ಲ ನೀನು. ವಿಕ್ಕಿಗೆ ಏನಾದರೂ ವೇದಾಂತನ ಮದುವೆ ಆಗೋಕ್ಕೆ ಒಪ್ಪಿಸ್ಬಿಟ್ರೆ ನಾನೇನು ಮಾಡಲಿ? ಎಲ್ಲೋ ಹೋಗಿದ್ದೆ ಇಷ್ಟೊತ್ತು? ಯಾಕೆ ಹೀಗೆ ಮಾಡ್ತಿದ್ಯಾ? ನಾನೇನು ಚಿಕ್ಕ ಮಗು ಅಲ್ಲ, ಒಬ್ಬನೇ ಇರಬೇಕು ಅನಿಸ್ತು, ಅದಕ್ಕೆ ಹೊರಗಡೆ ಹೋಗಿದೆ. ಆ್ಯಕ್ಚುಲಿ ನಾನೇನು ಕುಡ್ದಿಲ್ಲ, ಸುಮ್ಮನೆ ಸಾವಿರಾರು ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡಿ. ವಿಕ್ರಾಂತ್, ನೀನು ಈ ರೀತಿ ಇದ್ರೆ ಏನೂ ಅರ್ಥ ಆಗೋದಿಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತನಾದರೂ ಹೇಳು. ಆರತಿ ಅವ್ರ ಅಪ್ಪ ಹೇಳಿದಾಗ ಕೇಳ್ತಾರಂತೆ. ಒಂದು ವೇಳೆ ಅವ್ರಿಗೆ ಮನಸ್ಸಿಲ್ಲ ಅಂದರೆ ನನ್ನ ಮದುವೆ ಆಗಲ್ವಂತೆ.